ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡವನ್ನು ಕೇಳೋಣ. ಹರಿಯಾಣದ ಪೆಹೋವಾದ ಸುಖದೇವ್ ಶರ್ಮಾರವರು ಅವರಿಗಾದ ಆರೋಗ್ಯದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ. ಸುಮಾರು 5 ವರ್ಷಗಳ ಹಿಂದೆ ನನ್ನ ಮಕ್ಕಳಿಗೆ ಸ್ಕೂಟಿ ಓಡಿಸಲು ಕಲಿಸುತ್ತಿದ್ದಾಗ ನಾನು ಬಿದ್ದು ನನ್ನ ಕೈಗೆ ತೀವ್ರವಾಗಿ ಗಾಯವಾಯಿತು. ಅಂದಿನಿಂದ ನಾನು ಅದನ್ನು ನೇರಗೊಳಿಸಲು ಅಥವಾ ಎತ್ತಲು ಸಾಧ್ಯವಾಗುತ್ತಿರಲಿಲ್ಲ. ವಿವಿಧ ಚಿಕಿತ್ಸೆಗಳನ್ನು ಪ್ರಯತ್ನಿಸಿದರೂ ಮತ್ತು ಫಿಸಿಯೋಥೆರಪಿಯವರಿಂದ ಚಿಕಿತ್ಸೆ ಪಡೆದರೂ ನೋವು ಸುಮಾರು 1.5 ವರ್ಷಗಳ ಕಾಲ ಹಾಗೆಯೇ ಉಳಿಯಿತು. 2020ರಲ್ಲಿ ನಾವು ನೇಮಂನಲ್ಲಿ ಧರ್ಮ ಸಂಸ್ಥಾಪಕರ ಕೋರ್ಸ್ನಲ್ಲಿ ಭಾಗವಹಿಸಿದ್ದೆವು. ಒಂದು ಪ್ರಕ್ರಿಯೆಯ ಸಮಯದಲ್ಲಿ ಶವಾಸನದಲ್ಲಿ ಮಲಗಲು ನಮಗೆ ಹೇಳಿದಾಗ ನನ್ನ ಪ್ರೀತಿಯ ಶ್ರೀ ಭಗವಾನ್ ನನ್ನ ತೋಳನ್ನು ಹಿಡಿದು ಅದನ್ನು ಚಾಚಿ ಎಳೆಯುವುದನ್ನು ಮತ್ತು ಕಟಕಟ ಶಬ್ದವಾಗುತ್ತಿರುವುದನ್ನು ನಾನು ಸಹ ಕೇಳಿದೆ. ಸ್ವಲ್ಪ ಸಮಯದ ನಂತರ ನಾನು ಎದ್ದಾಗ ಯಾವುದೇ ನೋವು ಇರಲಿಲ್ಲ ಮತ್ತು ನಾನು ಸುಲಭವಾಗಿ ನನ್ನ ತೋಳನ್ನು ಎತ್ತಲು ಸಾಧ್ಯವಾಗುತ್ತಿತ್ತು ಮತ್ತು ನನಗೆ ಆಶ್ಚರ್ಯವಾಗುವಂತೆ ನನ್ನ ತೋಳು ನೇರವಾಗಿತ್ತು. ನನ್ನ ನೋವನ್ನು ನಿವಾರಿಸಿದ್ದಕ್ಕಾಗಿ ಮತ್ತು ಬಹಳ ಕಾಲದ ಈ ಆರೋಗ್ಯ ಸಮಸ್ಯೆಯಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿಯವರಿಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ. ನನ್ನ ಪ್ರೀತಿಯ ಶ್ರೀ ಭಗವಾನ್, ಎಲ್ಲ ಸಮಯದಲ್ಲೂ ನನ್ನೊಂದಿಗೆ ಇರುವುದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಜಯವಾಗಲಿ ಆರೋಗ್ಯಪ್ರದಾದ ಶ್ರೀ ಪರಂಜ್ಯೋತಿಗೆ. ಅಮ್ಮ ಭಗವಾನರಿಗೆ ಜಯವೆನ್ನಿ.